ಬಿಗ್ ಫೈನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನ ಬನಶಂಕರಿಯಲ್ಲೊಬ್ಬ ಸೈಕೋ ಆಸಾಮಿ ವಿಚ್ಛೇದಿತ ಮಹಿಳೆಗೆ ಬಲೆ ಬೀಸಿದ್ದಲ್ಲದೆ ಮದುವೆಯಾಗಿ ಮಗು ಕೊಟ್ಟು ಪರಾರಿಯಾಗಿದ್ದ. ಬೆಂಗಳೂರಿನ ಬನಶಂಕರಿಯಲ್ಲೊಬ್ಬ ಸೈಕೋ ಆಸಾಮಿ ಈತ ವಿಚ್ಛೇದಿತ ಮಹಿಳೆಗೆ ಬಲೆ ಬೀಸಿದ್ದಲ್ಲದೆ ಆಕೆಯನ್ನ ಮದುವೆಯಾಗಿ ಮಗು ಕೊಟ್ಟು ಮೋಸ ಮಾಡಿದ್ದಾನೆ. ಮನೆ ಕಟ್ಟಿ ಹೊಸ ಜೀವನ ಶುರು ಮಾಡೋಣ ಅಂತ ಆಕೆಯ ಹತ್ತಿರ ಲಕ್ಷ ಲಕ್ಷ ಹಣ ಪೀಕಿದ್ದಾನೆ. 36 ಲಕ್ಷ ಹಣ ತಗೊಂಡು ನೀನ್ಯಾರೋ ಗೊತ್ತೇ ಇಲ್ಲ ಅಂತ ಆಕೆಗೆ ಈಗ ಮೋಸ ಮಾಡಿರುವಂಥದ್ದು. ಮಹಿಳೆಯರ ಬಟ್ಟೆ ತೊಟ್ಟು ಬೇರೆಯವರ ಜೊತೆಗೂ ಚಕ್ಕಂದ ಆಡ್ತಾ ಇದ್ದ ಈ ಮೋಹನ್. ಬನಶಂಕರಿಯಲ್ಲಿ ಮೋಹನ್ ರಾಜ್ ಎಂಬಾತನ ವಿರುದ್ಧ ಈಗ ದೂರು ದಾಖಲಾಗಿದೆ. ಮಹಿಳೆಯ ಆರೋಪದ ಮೇರೆಗೆ ಮಹಿಳೆ ಆರೋಪಕ್ಕೆ ಆರೋಪಿ ಮೋಹನ್ ರಾಜ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೇಸ್ಬುಕ್ ಮೂಲಕ ನಾವಿಬ್ರು ಪರಿಚಯ ಆದ್ವಿ, ತದನಂತರದಲ್ಲಿ ಲಿವಿಂಗ್ ನಲ್ಲಿ ಇದ್ವಿ, ಆಕೆಯನ್ನ ಮದುವೆ ಆಗಿಲ್ಲ, ಆದ್ರೆ ಮಗು ನನ್ನದೇ ಅಂತ ಒಪ್ಪಿಕೊಂಡಿದ್ದಾನೆ ಆತ. ಆಕೆ ಮಾಡಿರೋ ಜಾತಿ ನಿಂದನೆ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ದಾನೆ. ಆಕೆ ನನಗೆ 12 ಲಕ್ಷ ಕೊಡಬೇಕು ಅಂತ ಮೋಹನ್ ರಾಜ್ ಆಕೆಯ ಮೇಲೆ ಈಗ ಆರೋಪವನ್ನು ಮಾಡಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಹತ್ತು ವರ್ಷದಿಂದ ಜೊತೆಲಿದ್ದೀವಿ. ಮದುವೆಯಾಗಿ 4 ವರ್ಷ ಆಯಿತು. ಅವರು ಅದೇ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡ್ರು. ಅದಾದಮೇಲೆ ನನಗೊಂದು ಹೆಣ್ಮಗು ಆಯಿತು. ಹೆಣ್ಮಗು ಆಗಿರೋದು ಅವ್ನಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸರ್. ಫಸ್ಟಿಂದನೂ ಅಷ್ಟೇ ಅವ್ನು ಹೇಳೋನು ಹೆಣ್ಮಗು ಆದರೆ ನಂಗೆ ಇಷ್ಟ ಇಲ್ಲ ಹಂಗೆ ಹಂಗೆ ಅನ್ನೋನು. ಹೆಣ್ಮಗು ಆಗಿದ ತಕ್ಷಣ ನಾನು ಮನೆಗೆ ಕರ್ಕೊಂಡೋಗಲ್ಲ. ನಮ್ಮಮ್ಮನಿಗೆ ಹೆಣ್ಮಗು ಅಂದ್ರೇ ಇಷ್ಟ ಇಲ್ಲ. ಅದರಲ್ಲೂ ನೀವು ಬೇರೆ ಕೀಳು ಜಾತಿಯವರು, ಅದರಲ್ಲಿ ಹೆಣ್ಮಗು ಬೇರೆ ಆಗಿದೆ. ನಮ್ಮಮ್ಮ ಮನೆಗೆ ಸೇರಿಸಲ್ಲ ಅಂತೆಲ್ಲ ಹೇಳೋನು ಸರ್. ತುಂಬ ಬೇಜಾರಾಗೋದು. ಅದಾದಮೇಲೆ ಸರಿ ಆಯಿತು, ಮನೆ ಕಟ್ಟಿಸ್ತಾ ಇದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡು ನಿಮ್ಮ ಅಮ್ಮನ ಮನೆ ಕಡೆಯಿಂದ. ಮನೆ ಕಟ್ಟಿಸಿದ್ಮೇಲೆ ನಾನು ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅವ್ನ ಮಾತು ನಂಬ್ಕೊಂಡು ಒಡವೆ ಎಲ್ಲ ಅಡ ಇಟ್ಟು ನನಗೆ ಬಂದಿರೋ ಸಂಬಳ ದುಡ್ಡೆಲ್ಲ ಅವನಿಗೆ ಕೊಡ್ತಾಯಿದ್ದೆ, ಜಿ ಪೇ ಮೂಲಕ ಎಲ್ಲ. ಆಮೇಲೆ ಮಂದಿರ ಹತ್ರ ಎಲ್ಲ ದುಡ್ಡು ಸಾಲ ಎಲ್ಲ ಮಾಡಿಸಿ ಎಲ್ಲ ದುಡ್ಡು ಕೊಟ್ಟಿದ್ದೀನಿ ಸರ್ ನಾನು. ಎಲ್ಲ ಮಾಡಿದ್ಮೇಲೆ ಗೃಹ ಪ್ರವೇಶ ದಿವಸ ಈ ಊರನ್ನೇ ಕರೆದ, ನಮ್ಮನ್ನು ಕರೆದಿಲ್ಲ. ನನ್ನ ಕರ್ಕೊಂಡೋಗೋ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತೀನಿ, ಸಪ್ರೇಟಾಗಿ ಕರ್ಕೊಂಡು ಹೋಗ್ತೀನಿ, ಸ್ಪೆಷಲಾಗಿ ಕರ್ಕೊಂಡು ಹೋಗ್ತೀನಿ, ನಿನಗೆ ವೇಟ್ ಮಾಡು, ಅರ್ಜೆಂಟ್ ಮಾಡಬೇಡ ಅಂತಂದ. ಸರಿ ಆಯ್ತು ಅರೇಂಜ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ಕೆ ಅದು ಅವಾಗ ಸಾಲು ಆಯ್ತು. ಅಲ್ಲಿ ಸ್ಟೇಷನ್ ಮುಖಾಂತರ ಅಲ್ಲಿ ಸಾಲು ಮಾಡಿಕೊಟ್ರು, ಹಿಂಗ್ ಮಾಡ್ಬೇಡ್ದಮ್ಮ ಅಂತ ಹೇಳಿ. ತಿರ್ಗಾ ಮತ್ತೆ ಇವಾಗ ಅದೇ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ತರ ನನ್ಗೆ ಮಾಡ್ತಾ ಇರೋದು. ಇವಾಗ ಯಾವ್ದಕ್ಕೂ ನಾನು ಇವಾಗ ಆ ಮಗುನೇ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇರೋದು ಸರ್ ಅವಳು. ಈಗ ಆ ಮಗುನ ಇಟ್ಕೊಂಡು ನಮ್ಗೆ ಇಷ್ಟೆಲ್ಲ ನನ್ನ ಬೀದಿಗಳ್ದಿ ನಮ್ ಕುಟುಂಬದ ಮರ್ಯಾದೆ ಗೌರವ ಹಾಳು ಮಾಡ್ತಾ ಇದ್ದಾಳೆ. ಅಪ್ಪನೇ ಸರ್, ಆಬ್ವಿಯಸ್ಲಿ ಅಪ್ಪನೇ ನಾನು ಅದಕ್ಕೆ. ಹ್ಞೂ ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಅವ್ರ ಮೇಲೆ ಸುಳ್ಳು ಆರೋಪ. ಮನೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಏನಿದು ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ಈ ಒಂದು ಕೇಸ್ ದಾಖಲಾಗಿರೋದು ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ, ಏನು ಇವರಿಬ್ರು 2021ರಲ್ಲಿ ಏನು ಈ ಒಬ್ಬ ಸಂತ್ರಸ್ತ ಇದ್ದಾರೆ, ಇವರು ಮೊದಲ ಗಂಡನಿಂದ ವಿಚ್ಛೇದನವನ್ನ ಪಡೆದುಕೊಂಡು ನಂತರದಲ್ಲಿ ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಮೋಹನ್ ರಾಜ್ ಎನ್ನುವ ಈತನನ್ನ ಮದುವೆ ಆಗ್ತಾರೆ. ಅದು ಕೂಡ ಪ್ರೀತಿಸಿ ನಂತರದಲ್ಲಿ ಇವರಿಗೆ 2023ರಲ್ಲಿ ಒಂದು ಹೆಣ್ಣು ಆಗುತ್ತೆ. ಹೀಗೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವೊಂದು ಸಮಸ್ಯೆಗಳಿಂದ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಅದು ಹೆಣ್ಣು ಮಗು. ಅದು ಮತ್ತೊಂದು ಕಾರಣ ಏನಪ್ಪಾ ಅಂತ ಅಂದ್ರೆ, ಇವರು ಕೀಳು ಜಾತಿಯವರು ಎನ್ನುವ ಒಂದು ಕಾರಣದಿಂದ ಅವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಗುತ್ತೆ. ನಂತರದಲ್ಲಿ ಆಕೆಯಿಂದ ಬರೋಬ್ಬರಿ ಸುಮಾರು 34 ಲಕ್ಷಕ್ಕೂ ಅಧಿಕ ಅಮೌಂಟ್ ಅನ್ನ ಇಸ್ಕೊಂಡು ಪರಾರಿಯಾಗಿದ್ದ. ಅಂದ್ರೆ ಏನು ಇವನ ಒಂದು ನೇಟಿವ್ ಅಲ್ಲಿ ಹೋಗಿ ಮನೆಯನ್ನ ಕಟ್ಕೊಂಡು ಈಕೆಗೆ ಮೋಸ ಮಾಡುವ ನಿಟ್ಟಿನಲ್ಲಿ ಈತ ತನ್ನ ಹತ್ರ ಬರ್ತಾ ಇಲ್ಲ ಎಂಬುದು ಇವರ ಗಂಭೀರ ಆರೋಪ ಆಗಿತ್ತು. ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಈತ ಸರಿಯಾಗಿ ಮನೆಗೂ ಬರ್ತಾ ಇಲ್ಲ, ಅದೇ ರೀತಿ ತನ್ನ ಫ್ರೆಂಡ್ಸ್ ಗಳಿಗೆ ಹೇಳ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರನ ಮಾಡ್ತಾ ಇದ್ದಾನೆ, ನನಗೆ ಮೋಸ ಮಾಡ್ತಾ ಇದ್ದಾನೆ ಎಂಬುದು ಸಂತ್ರಸ್ತೆಯ ವಾದ. ಆದ್ರೆ ಇವತ್ತು ಸ್ವತಃ ಆರೋಪಿಯ ಕ್ಯಾಮೆರಾ ಮುಂದೆ ಬಂದು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಿರೋದು, ನನಗೆ ಅವರು ಸುಮಾರು 12 ಲಕ್ಷಕ್ಕೂ ಅಧಿಕವಾದ ದುಡ್ಡನ್ನ ಕೊಡ್ಬೇಕು. ಅದೇ ರೀತಿ ನಾನು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದೇನೆ, ಪ್ರೊಡ್ಯೂಸ್ ಕೂಡ ಮಾಡಿದ್ದೇನೆ. ಅಲ್ಲಿ ಹಾಕಿರುವ ಡ್ರೆಸ್ ಆಗಿರ್ಬೋದು, ವೇಷಭೂಷಣ ಆಗಿರ್ಬೋದು, ಆ ಒಂದು ಫೋಟೋ ವಿಡಿಯೋಸ್ ಅನ್ನ ಇಟ್ಕೊಂಡು ಏನು ಈಕೆ ಸಾಕಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟು ಸುಮಾರು ಏನು 16 ಜನ ಫ್ರೆಂಡ್ಸ್ ಇದ್ದಾರೆ ನನ್ನ ಪರ, ಅವರ ವಿರುದ್ಧವೂ ಸಹ ಇವರು ವಾರಕ್ಕೆ ಒಂದೊಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ನನಗೂ ಸಹ ಬೇಜಾರಾಗಿದೆ, ನಾನು ಆಕೆಯ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಈ ಇಬ್ಬರು ದಂಪತಿಗಳು ಪರಸ್ಪರ ಹಿಂದೆ ಚೆನ್ನಾಗಿದ್ರು, ಆದ್ರೆ ಇವಾಗ ಜಗಳವನ್ನು ಆಡ್ಕೊಂಡು ಏನು ಪೊಲೀಸ್ ಠಾಣೆಯ ಮೆಟ್ಟಿಲಿರೋದು. ಒಟ್ಟಾರೆ ಪ್ರತ್ಯಾರೋಪಗಳು ಜೋರಾಗಿ ಇದೆ. ಪೊಲೀಸರು ತನಿಖೆ ಮಾಡಿದ ನಂತರವೇ ಏನು ಆ ನಿಜ ಸತ್ಯತೆ ಹೊರಗೆ ಬರುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಿರೀಶ್.